ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಪೈಪ್ ಕ್ಲೀನರ್ ಅಲ್ಲಿ ಈ ತರ ಹೂ ಹೇಗ್ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಐಟಮು ಪೈಪ್ ಕ್ಲೀನರ್ ಮತ್ತೆ ಸಿಸರ್ಸ್ ಮತ್ತೆ ಪ್ಲೈಯರ್ ಮತ್ತೆ ಒಂದು ಹಾಟ್ ಗ್ಲೂ ಸ್ಟಿಕ್ ತಗೊಂಡಿದ್ದೀನಿ ಇದನ್ನ ಸುತ್ಕೊಳ್ಳೋಕೆ. ಸೊ ಈ ಹಾಟ್ ಗ್ಲೂ ಸ್ಟಿಕ್ ಮೇಲೆ ನಾವು ಈ ಪೈಪ್ ಕ್ಲೀನರ್ ನ ಈ ತರ ಸುತ್ಕೋಬೇಕು. ನಿಮ್ಮ ಹತ್ರ ಹಾಟ್ ಗ್ಲೂ ಸ್ಟಿಕ್ ಇಲ್ಲ ಅಂದ್ರೆ ಯಾವ್ದಾದ್ರು ಮಾರ್ಕರ್ ಏನಾದ್ರು ತಗೊಂಡ್ ಸುತ್ಕೋಬಹುದು. ನೀವು ಪೆನ್ನಿಗೆಲ್ಲ ಸುತ್ಕೊಂಡ್ರೆ ಫ್ಲವರ್ ತುಂಬಾ ಚಿಕ್ಕದಾಗತ್ತೆ. ಸೊ ಈ ತರ ಒಂದು ಪೈಪ್ ಕ್ಲೀನರ್ ಅಲ್ಲಿ ಎಷ್ಟು ಸುತ್ತಾಗುತ್ತೋ ಅಷ್ಟು ಸುತ್ಕೊಂಡು ಈ ತರ ಲಾಕ್ ಮಾಡ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಪೈಪ್ ಕ್ಲೀನರ್ ನ ಇದ್ರ ಒಳಗಡೆ ಈ ತರ ತಗೊಂಡು ಈ ತರ ಮತ್ತೆ ಲಾಕ್ ಮಾಡ್ಕೋಬೇಕು. ಈ ಪೈಪ್ ಕ್ಲೀನರ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಆರ್ಡರ್ ಮಾಡ್ಕೋಬಹುದು. ಇವಾಗ ಇದು ಲಾಕ್ ಮಾಡ್ಕೊಂಡಾದ್ಮೇಲೆ ಈ ತರ ಓಪನ್ ಮಾಡ್ಕೊಳ್ಳೋಣ. ಸೊ ಇದು ಒಂದೊಂದು ಪೆಟಲ್ ಆಗತ್ತೆ. ಈ ತರ ಪ್ರೆಸ್ ಮಾಡ್ಕೋಬೇಕು, ಎಂಡ್ ಅಲ್ಲಿ ಪ್ರೆಸ್ ಮಾಡ್ಕೊಂಡು ಈ ತರ ಟ್ವಿಸ್ಟ್ ಮಾಡ್ಕೋಬೇಕು. ಸೊ ಎಲ್ಲಾ ಪೆಟಲ್ಸ್ ನ ಈ ತರ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಂಡ್ಸ್ ನ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಹಾಗೆ ರೌಂಡ್ ಆಗು ಬಿಡ್ಬೋದು, ಅದನ್ನು ಚೆನ್ನಾಗಿರುತ್ತೆ. ಎಲ್ಲ ಪೆಟಲ್ಸ್ ಪ್ರೆಸ್ ಮಾಡಿದ್ಮೇಲೆ ಈ ತರ ಇರುತ್ತೆ. ಇವಾಗ ನಾವು ಒಂದು ಬ್ರೌನ್ ಕಲರ್ ಪೈಪ್ ಕ್ಲೀನರ್ ನ ತಗೊಂಡು ಈ ತರ ಸುತ್ಕೋಬೇಕು ತುದಿಗೆ. ಇದು ಆಕ್ಚುಲಿ ಹೂ ಮಧ್ಯದಲ್ಲಿ ಹಾಕೋದಿಕ್ಕೆ. ನೋಡಿ ಈ ತರ ಸುತ್ಕೋಬೇಕು. ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಅವಾಗ ಹೂ ಮಧ್ಯದಲ್ಲಿ ಚೆನ್ನಾಗಿ ಕಾಣುತ್ತೆ. ಇವಾಗ ಇದನ್ನ ಹೂ ಮಧ್ಯದಲ್ಲಿ ಈ ತರ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಪೆಟಲ್ಸ್ ನೆಲ್ಲ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳೋಣ. ಈ ತರ ಬೆಂಡ್ ಮಾಡ್ಕೊಂಡ್ರೆ ರಿಯಲಿಸ್ಟಿಕ್ ಲುಕ್ ಬರುತ್ತೆ. ನೋಡಿ ಈ ತರ ಕಾಣುತ್ತೆ ಈ ತರ ಬೆಂಡ್ ಮಾಡ್ಕೊಂಡ್ರೆ. ಇದು ನಿಮ್ಗೆ ಟೇಬಲ್ ಡೆಕೋರ್ ಮತ್ತೆ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಎಲ್ಲ ಡೆಕೋರೇಷನ್ ಆಗಿ ಇಟ್ಕೋಬಹುದು. ಇವಾಗ ಇದು ಎಕ್ಸ್ಟ್ರಾ ಸ್ಟೆಮ್ ನ ಕಟ್ ಮಾಡ್ಕೊಂಡು ಈ ತರ ಬೆಂಡ್ ಮಾಡ್ಕೋಬೇಕು. ಈಗ ಒಂದು ಗ್ರೀನ್ ಕಲರ್ ಪೈಪ್ ಕ್ಲೀನರ್ ತಗೊಂಡು ಈ ತರ ಸುತ್ಕೋಬೇಕು. ಇದು ಸ್ಟೆಮ್ ಆಗತ್ತೆ. ನೀವು ಬೇಕಾದ್ರೆ ಬ್ರೌನ್ ಕಲರ್ ನೇ ಹಾಗೆ ಇಟ್ಕೋಬಹುದು. ಇಲ್ಲಿ ನಾನು ಗ್ರೀನ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಎಲೆ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಬೆಂಡ್ ಮಾಡಿ ಟ್ವಿಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ಎರಡು ಎಲೆ ತರ ಕಾಣುತ್ತೆ. ಸೊ ಇದನ್ನು ಎಂಡ್ ಅಲ್ಲಿ ಈ ತರ ಬೆಂಡ್ ಮಾಡ್ಕೋಬೇಕು, ಅವಾಗ ನಿಜ ಎಲೆ ತರ ಕಾಣುತ್ತೆ. ಎಕ್ಸ್ಟ್ರಾ ವೈರ್ ನ ಈ ತರ ಸುತ್ಕೊಳ್ಳೋಣ. ನೋಡಿ ಇವಾಗ ಇದು ರೆಡಿ ಆಯ್ತು. ಇದೇ ತರ ಎಷ್ಟು ಹೂ ಬೇಕೋ ಅಷ್ಟು ಹೂ ನೀವು ಮಾಡ್ಕೊಳ್ಳಿ. ನಾನಿಲ್ಲಿ 5 ಹೂ ಮಾಡಿದ್ದೀನಿ. ಇವಾಗ ಅರೇಂಜ್ ಮಾಡೋಣ. ಈ ಬೇಸಿಗೆ ಈ ಥರ್ಮಾಕೋಲ್ ಹಾಕೊಳ್ಳೋಣ. ಈ ಬೇಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವಾಗ ನಾವು ಮಾಡಿರೋ ಫ್ಲವರ್ಸ್ ನೆಲ್ಲ ಈ ತರ ಥರ್ಮಾಕೋಲಿಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನೀವು ಕಂಪ್ಯೂಟರ್ ಟೇಬಲ್ ಮೇಲೆ ಡೆಕೋರೇಷನ್ ಆಗಿ ಇಟ್ಕೋಬಹುದು, ಇಲ್ಲ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲೂ ಫಿಕ್ಸ್ ಮಾಡಬಹುದು. ಕಾರ್ ಮೂವ್ ಆಗೋವಾಗ ಚೆನ್ನಾಗಿ ಕಾಣುತ್ತೆ. ನೀವ್ ಇದನ್ನ ಯಾರಿಗಾದ್ರೂ ಗಿಫ್ಟ್ ಕೊಡಕ್ಕೂ ಚೆನ್ನಾಗಿರತ್ತೆ. ನೋಡಿ ಇದು ಫೈನಲ್ ಲುಕ್ ಈ ತರ ಬರುತ್ತೆ. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ಏನಾದ್ರೂ ಈ ತರ ಕಸ್ಟಮೈಸ್ಡ್ ಪೀಸ್ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ನೀವು ಬೇಕಾದ್ರೆ DM ಮಾಡಬಹುದು. ಇದೇ ತರ ಯೂನಿಕ್ ವಿಡಿಯೋಸಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.